ಕಥಾಕಲಾಕ್ಷೇಪದಲ್ಲಿ ಪಾರ್ವತೀಪುತ್ರನಾದ ವಿಘ್ನೇಶ್ವರನನ್ನು ಸ್ತುತಿ ಮಾಡಿ ಮುಂದೆ ಶ್ರೀಮನ್ನಾರಾಯಣನನ್ನು ಭಜಿಸಲು ಪ್ರಯತ್ನಿಸುತ್ತೇನೆ. ದಯಮಾಡಿ ಬಾರಯ್ಯ ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ದಯಮಾಡಿ ಬಾರಯ್ಯ ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಸತ್ಯನಾರಾಯಣ. ಅಗಲಿರಳು ನಿನ ಧ್ಯಾನ ನಾ ಮಾಡಿದೆ, ಭಕ್ತಾರ ಮಂದಾರ ಕಾಪಾಡಿದೆ. ಅಗಲಿರಳು ನಿನ ಧ್ಯಾನ ನಾ ಮಾಡಿದೆ, ಭಕ್ತಾರ ಮಂದಾರ ಕಾಪಾಡಿದೆ. ಕನಸಲ್ಲು ಮನಸಲ್ಲು ನೀ ತುಂಬಿದೆ, ನನ್ನೆದೆಯ ಮಂದಿರದಿ ನೀ ನಿಂತೆಯ. ದಯಮಾಡಿ ಬಾರಯ್ಯ ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ. ನಿನ್ನಾಯ ಅಡಿಗಳಿಗೆ ನಾ ನಮಿಸುವೆ, ನಿನ್ನ ನಾಮದ ಕಥೆಯ ನಾ ಬರೆಯುವೆ. ನಿನ್ನಾಯ ಅಡಿಗಳಿಗೆ ನಾ ನಮಿಸುವೆ, ನಿನ್ನ ನಾಮದ ಕಥೆಯ ನಾ ಬರೆಯುವೆ. ನಾಲಿಗೆಯ ತೊಡರನ್ನು ನೀ ಬಿಡಿಸಯ್ಯ, ಕಥೆಯನ್ನು ಬರೆಯಲು ದಯಮಾಡಯ್ಯ. ದಯಮಾಡಿ ಬಾರಯ್ಯ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ತಪ್ಪು ನೆಪ್ಪುಗಳೆಲ್ಲ ನೀತಿದ್ದಯ್ಯ, ಮುದದಿಂದ ಈ ಕಥೆಯ ನೀ ಬರಸಯ್ಯ. ತಪ್ಪು ನೆಪ್ಪುಗಳೆಲ್ಲ ನೀತಿದ್ದಯ್ಯ, ಮುದದಿಂದ ಈ ಕಥೆಯ ನೀ ಬರಸಯ್ಯ. ನಿನ ಕೀರ್ತಿ ಜಗದಲ್ಲಿ ಬೆಳಗಾಲಯ್ಯ, ನಂಬಿದ ಭಕ್ತರಿಗೆ ಶುಭವಾಗಲೈ. ದಯಮಾಡಿ ಬಾರಯ್ಯ ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ. ಶ್ರೀಮನ್ನಾರಾಯಣನ ಸ್ತುತಿಯಾದ ನಂತರ ಕಥಾಕಲಾಕ್ಷೇಪ ಈಗ ಪ್ರಾರಂಭವಾಗುತ್ತಿದೆ. ಇಂದ್ರಲೋಕದಲ್ಲಿ ದೇವಸಭೆ ಸೇರಿರಲು ನಾರದ ಮಖಮುನಿ ತಡವಾಗಿ ಬರಲು. ಏನಯ್ಯ ನಾರದರೆ ಎಷ್ಟೊತ್ತು ತಡವೇಕೆ, ಯಾವ ಲೋಕದ ಯಾತ್ರೆ ಮಾಡಿ ಬಂದೀರಿ. ಕರ ಮುಗಿದು ಶಿರಬಾಗಿ ದೇವೇಂದ್ರ ಕೇಳಲು, ಕರ ಮುಗಿದು ಶಿರಬಾಗಿ ದೇವೇಂದ್ರ ಕೇಳಲು. ನಾರದ ಮಖಮುನಿ ನುಡಿಯುತ್ತಲಿರಲು, ಕೇಳಯ್ಯ ದೇವೇಂದ್ರ ಭೂಲೋಕದ ಯಾತ್ರಿ. ಹರಿಯ ದಯದಿ ನಾನು ಮುಗಿಸಿ ಬಂದೇನೋ, ಏನ ಹೇಳಲಿ ಇಂದ್ರ ಭೂಲೋಕದ ಚರಿತಿ. ಏನ ಹೇಳಲಿ ಇಂದ್ರ ಭಕ್ತರ ಚರಿತೆಯ. ಭಕ್ತರಿಗೆ ಮಿಗಿಲಾದ ದೇವರನು ಕಾಣೆ, ಭಕ್ತರಿಗೆ ಮಿಗಿಲಾದ
ದೇವರನು ಕಾಣೆ. ಈ ಪ್ರಕಾರವಾಗಿ ದೇವಲೋಕದಲ್ಲಿ ಇಂದ್ರನ ಸಭೆಯು ಸೇರಿರಲು ಎಲ್ಲ ದೇವಾನುದೇವತೆಗಳು ಸಭೆಗೆ ಆಗಮಿಸಿರಲು ನಾರದ ಮಹರ್ಷಿಯು ಭೂಲೋಕದ ಯಾತ್ರೆ ಮುಗಿಸಿಕೊಂಡು ದೇವಸಭೆಗೆ ತಡವಾಗಿ ಆಗಮಿಸಲು ದೇವೇಂದ್ರನು ನಾರದರಿಗೆ ಶಿರಸಾಷ್ಟಾಂಗ ವಂದನೆಯ ಮಾಡಿ, ಏನಯ್ಯ ನಾರದ ಮುನಿಗಳೇ, ಇಷ್ಟೊಂದು ತಡವಾಗಿ ಬರಲು ಕಾರಣವೇನು? ಯಾವ ಲೋಕದ ಯಾತ್ರೆ ಮುಗಿಸಿಕೊಂಡು ಬಂದೆನೆನಲು? ನಾರದರು ಭೂಲೋಕದ ಯಾತ್ರೆಯನ್ನು ಹರಿಯ ದಯದಿಂದ ಮುಗಿಸಿಕೊಂಡು ಬಂದೆನು. ಭೂಲೋಕದ ಭಕ್ತರಿಗಿಂತ ಮಿಗಿಲಾದ ದೇವರನ್ನು ನಾ ಕಾಣನೆಂದು ಸಭೆಯಲ್ಲಿ ನುಡಿಯುತ್ತಿರಲು ಸಭೆಯಲ್ಲಿ ಆಸನರೂಢನಾಗಿದ್ದ ಶನಿದೇವರೆದ್ದು ಏನೆಂದು ಪೇಳುತ್ತಿರ್ತಾರದಿಂತೇನೆ. ನಾರದರ ಬಿರುನುಡಿಯ ಮಾತುಗಳನ್ನು ಕೇಳಿದ ಶನಿದೇವರು ಆಸನದಿಂದ ತಟ್ಟನೆದ್ದು ಮೇಲೆದ್ದು ನಾರದನ ಕಡೆ ಮುಖ ತಿರುಗಿ ಹೇಳುತ್ತಾನೆ, ಶನಿಯು ಎದ್ದನು ಸಭಾಸ್ಥಾನದಿ, ಎನಪಗುಳುವೆ ದೇವ ಸಭೆಯಲ್ಲಿ, ಹುಟ್ಟಿ ಸಾಯುವ ನರಾಧಮನ ಬಗ್ಗೆ ನಮ್ಮ ಸಭೆಯಲ್ಲಿ. ಶನಿಯು ಎದ್ದನು ಸಭಾಸ್ಥಾನದಿ, ಏನ ಬಗುಳುವೆ ದೇವ ಸಭೆಯಲ್ಲಿ, ಹುಟ್ಟಿ ಸಾಯುವ ನರಾಧಮನ ನಮ್ಮ ಸಭೆಯಲ್ಲಿ. ದೇವರನ್ನು ಮೀರಿಸುವ ಭ್ರಷ್ಟನೋ ಎಲ್ಲಿ ಇರುವನು ಬೇಗ ತೋರಿರಿ, ಅವನ ಸತ್ಯವ ಕೆಡಿಸದಿದ್ದರೆ ನಾನು ಶನಿಯಲ್ಲ. ಏ ನಾರದ, ಹುಟ್ಟಿ ಸಾಯುವ ನರಾಧಮನ ಬಗ್ಗೆ ನಮ್ಮ ದೇವಸಭೆಯಲ್ಲಿ ಪಗಳುತ್ತಿರುವುದು ನಿನ್ನ ಘನತೆಗೆ ಸರಿಯಲ್ಲ. ಎಲ್ಲಿ ಇರುವನು ಆ ದೇವರನ್ನು ಮೀರಿಸ್ತಕ್ಕಂಥ ಭಕ್ತ ಎಲ್ಲಿದ್ದಾನೆ ತೋರಿಸು. ಈಗಲೇ ಅವನ ರಾಶಿಗೋಗಿ ಅವನಲ್ಲಿ ಅಸತ್ಯವನ್ನು ನುಡಿಸಿ ಸತ್ಯ ಭ್ರಷ್ಟನಾಗಿ ಮಾಡದಿದ್ದರೆ ನಾನು ಸೂರ್ಯಪುತ್ರನಲ್ಲ, ಶನಿದೇವರಲ್ಲ ಅಂತೇಳಿ ಶಪಥ ಮಾಡಿದ. ಈ ಪ್ರಕಾರವಾಗಿ ಇಂದ್ರನ ಒಡ್ಡೋಲಗದಲ್ಲಿ ಶನಿ ಮತ್ತು ನಾರದರ ನಡುವೆ ವಾಗ್ವಾದ ನಡೆದು ಆ ನರಮಾನವರ ಬಗ್ಗೆ ನಮ್ಮ ದೇವ ಸಭೆಯಲ್ಲಿ ಪಗಳುತ್ತಿರುವುದು ಸರಿಯೇ? ದೇವರನ್ನು ಮೀರಿಸುವ ಭ್ರಷ್ಟನಂ ಪಿಡಿದು ಕಾಡಿ ಸತ್ಯಭ್ರಷ್ಟನನ್ನಾಗಿ ಮಾಡದಿದ್ದರೆ ನಾನು ಶನಿಯಲ್ಲವೆಂದು ನುಡಿಯಲು ನಾರದ ಮಹರ್ಷಿಗಳು ಏನೆಂದು ಪೇಳುತ್ತಿದ್ದಾರದಿಂತೇನೇ. ಈಗ ನಾರದ ಹೇಳ್ತಾನೆ, ಏಕೆ ತೋರುವೆ ನಿನ್ನ ಪೌರುಷ, ಹರಿಯ ಭಕ್ತನ ಕೆಣಕಿ ನೀನು ಇರುವ ಬೆಲೆಯನ್ನು ಕಳೆದುಕೊಳ್ಳದೆ ತೆಪ್ಪಗಿರು ನೀನು ಎಂಬ ನುಡಿಯನು ಕೇಳಿದ ಶನಿ ಗರ್ಜಿಸುತ್ತ ಕಿಡಿಯನ್ನು ಹೊಗಳುತ್ತಾ ಕಣ್ಣ ತಿರುವುತ ಶಪಥ ಮಾಡುತ್ತಾ ದೇವಸಭೆಯಲ್ಲೇ ಬಾರೋ ನಾರದ ಪಂಥ ಹೂಡುವೆ, ಅವನ ಸತ್ಯವ ಕೆಡಿಸದಿದ್ದರೆ ಶನಿಯು ದೇವನೆಂಬ ಬಿರುದು ನನಗೆ ಬೇಡಯ್ಯ. ನಿನ್ನ ಪಣವೇನೆಂದು ಕೇಳಲು ನಾರದ ತಕ್ಷಣವೇ ನುಡಿದನು, ಕುಂಭವತ್ತೋ ದಿಕ್ಕು ಎಲ್ಲದ ಮೂಲೆಗೋಗುವೆನೋ, ಹರಿಯ ಭಕ್ತನ
ಹರಿಯ ಭಕ್ತನ ಪೆಸರ ಪೇಳುವೆ ಮುದದಿ ಕೇಳು ಶನಿಯು ದೇವನೇ ನುಡಿದ ಮಾತಿಗೆ ತಪ್ಪದಿರು ನೀ ಎಂದು ತಿಳಿಸುತ್ತಲೇ